ಮುಂದಿನ ರಾಶಿ ಸಿಂಹ ರಾಶಿ. ಇದೇ ಬಹಳ ವಿಶೇಷವಾದ ರಾಶಿ. ಯಾಕೆಂದರೆ ಸಿಂಹರಾಶಿಯವರಿಗೆ 2025ರ ರಾಹುಕೇತು ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಈ ರಾಶಿ ಜನ್ಮಕ್ಕೆ ಕೇತು ಬರ್ತಾ ಇದ್ದಾನೆ, ಅಂದರೆ ಒಂದಕ್ಕೆ ಜನ್ಮಕ್ಕೆ ಕೇತು ಬರ್ತಾ ಇದ್ದಾನೆ. ಹಾಗೆಯೇ ನಾವು ಇವತ್ತಿನ ದಿವಸ ಸಪ್ತಮದಲ್ಲಿ ಕಳತ್ರ ಸ್ಥಾನದಲ್ಲಿ ಇವತ್ತಿನ ದಿವಸ ರಾಹು ಬರ್ತಾ ಇರ್ತಕ್ಕಂಥದ್ದು. ಹಾಗೆ ಧನುಸ್ಥಾನದಲ್ಲಿ ಕೇತು ಬರ್ತಾನೆ, ಕಳತ್ರ ಸ್ಥಾನದಲ್ಲಿ ರಾಹು ಬರ್ತಾನೆ. ಇದನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಮಕಾ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರದ 1ನೇ ಪಾದದವರಿಗೆ ಈ ರಾಶಿಯವರಿಗೆ ರಾಹು ಕೇತು ಈ ರಾಶಿಯವರಿಗೆ ಭಾಳಷ್ಟು ಶತ್ರುತ್ವವನ್ನು ಕೊಡುತ್ತೆ. ಯಾಕೆಂದರೆ ಇದರ ಅಧಿಪತಿ ರವಿ. ಹಾಗಾಗಿ ಈ ರಾಶಿಗೆ ಭಾಳಷ್ಟು ಡೇಂಜರ್ ಇದೆ, ಭಾಳಷ್ಟು ಹುಷಾರಾಗಿರಬೇಕು. ಏಕೆ ಅಂತ ಹೇಳಿದ್ರೆ ಸಿಂಹರಾಶಿಯವರಿಗೆ ಸಿಂಹರಾಶಿಯಾಧಿಪತಿ ಸೂರ್ಯ ಆಗಿರ್ತಾನೆ. ಗ್ರಹಣ ಆಗೋದು ಯಾವುದರಿಂದ? ಸೂರ್ಯಗ್ರಹಣ, ರಾಹುಗ್ರಸ್ತ ಸೂರ್ಯಗ್ರಹಣ, ಕೇತುಗ್ರಸ್ತ ಸೂರ್ಯಗ್ರಹಣ. ಅವತ್ತೇ ಅವ್ರು ಪ್ರಾಮಿಸ್ ಮಾಡ್ತಾರೆ. ಏನಂತ ಪ್ರಾಮಿಸ್ ಮಾಡ್ತಾರೆ? ನಾವು ಈ ಭೂಮಿ ಇರೋ ತನಕ, ಕಲಿಯುಗ ಇರೋ ತನಕ ಸೂರ್ಯಚಂದ್ರರನ್ನು ಬಿಡಲ್ಲ. ಹಾಗಾಗಿ ಇವತ್ತು ಜನ್ಮಕ್ಕೆ ಕೇತು ಬರ್ತಾ ಇದ್ದಾನೆ. ಇದು ಬಹಳಷ್ಟು ಶತ್ರುತ್ವ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗಾಗಿ ಇಲ್ಲಿ ಏನು ಅಂದರೆ ಸಪ್ತಮ ಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಗಂಡ ಹೆಂಡತಿಯರ ಒಂದು ಅನ್ಯೋನ್ಯತೆ ಇರಲಿ, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ, ಜಗಳಗಳಾಗ್ತಕ್ಕಂಥದ್ದು, ಡೈವರ್ಸ್ ಆಗ್ತಕ್ಕಂಥದ್ದು, ಪಾಲುದಾರಿಕೆಯಲ್ಲಿ ಭಾಳ ಜಾಗೃತಿಯಾಗಿರಬೇಕು. ಆದರೂ ಕೂಡ ಅದೃಷ್ಟ ಕೂಡಿ ಬರುತ್ತೆ. ಯಾಕೆಂದರೆ ಗುರುಬಲ ಬರ್ತಾ ಇದೆ. ನಿಮಗೆ 11ರಲ್ಲಿ ಗುರು ಬರ್ತಾನೆ ಅಂದರೆ ಗುರುಬಲ ಬರ್ತಾ ಇದೆ. ಗುರುಬಲ ಬಂದಾಗ ಶನಿ ಆಗಲಿ, ರಾಹು ಆಗಲಿ, ಕೇತು ಆಗಲಿ ಜಾಸ್ತಿ ಪ್ರಭಾವವನ್ನು ಬೀರೋದಿಲ್ಲ. ಹಾಗಾಗಿ ಪಾಲುದಾರಿಕೆ ವಿಚಾರದಲ್ಲಿ ಅತಿ ಬೇಡ, ತೋರಿಸ್ಕೊಳ್ಳೋದು ಬೇಡ, ಮಾತಿನಲ್ಲಿ ಹುಷಾರಾಗಿರಿ. ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ಇರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಸ್ವಲ್ಪ ಅಡ್ಡಿ ಆತಂಕ ಬರ್ತಕ್ಕಂಥದ್ದು, ಉದಾಸೀನ ಬೇಡ, ನಿರ್ಲಕ್ಷ್ಯ ಬೇಡ. ವ್ಯಾಜ್ಯಗಳ ವಿಷಯದಲ್ಲಿ ಹುಷಾರಾಗಿರಿ. ಯಾವುದಾದ್ರೂ ಅಧಿಕಾರ ತ್ಯಜಿಸಬೇಕು ಅಂದರೆ ತ್ಯಜಿಸ್ಬಿಡಿ, ತಕ್ಷಣ ರಾಜೀನಾಮೆ ಕೊಡಿ. ಆ ಟೆನ್ಷನ್ ತಗೊಳ್ಳೋಕೆ ಹೋಗ್ಬೇಡಿ, ತಗೊಂಡ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋದು, ವಾಹನ ಖರೀದಿ ಯೋಗ, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ಹಳೆಯ ಆಸ್ತಿ ಕಲಹ ಉಲ್ಬಣ ಆಗ್ತಕ್ಕಂಥದ್ದು. ಆದರೆ ಆರೋಗ್ಯದ ವಿಷಯದಲ್ಲಿ ಹುಷಾರಾಗಿರಿ. ಬೋನ್ಸ್ ಪೇಯ್ನ್ ಬರ್ತಕ್ಕಂಥದ್ದು, ನರಗಳಿಗೆ ಕಾರಕತ್ವ ಕೂಡ ರಾಹು ಆಗಿರೋದ್ರಿಂದ ಬೋನ್ಸ್ ಪೇಯ್ನ್ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿ ಸ್ವಲ್ಪ 50% ರಾಹು ನಿಮಗೆ ಅದೃಷ್ಟ ದುರದೃಷ್ಟ ಕೊಡ್ತಾನೆ. ಇನ್ನು ಜನ್ಮ ಕೇತು ಅಂದಾಗ ತನುಭಾವದಲ್ಲಿ ಕೇತು ಬರ್ತಾನೆ. ಆತ್ಮಸ್ಥೈರ್ಯ ಚೆನ್ನಾಗಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ, ಸ್ವಂತಿಕೆಯಿಂದ ಹೋಗ್ತೀರಾ, ಬೇರೆಯವ್ರ ಅಂಡರಲ್ಲಿ ಇರೋಕೆ ಹೋಗಲ್ಲ, ಕೋಪತಾಪಗಳು ಕಡಿಮೆ ಆಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ, ಮಾನಸಿಕ ನೋವು ಮಕ್ಕಳಿಂದ ಬರುತ್ತೆ, ಧಾರ್ಮಿಕ ಒಲವು, ಹೊಸ ದೇವಸ್ಥಾನ ಅಥವಾ ಏನಾದರೂ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಪ್ರಯಾಣಗಳಲ್ಲಿ ಜಾಗೃತಿಯಾಗಿದ್ದಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ಒಂದು ಸಿಂಹರಾಶಿಯವರಿಗಿರುತ್ತೆ. ಗುರುಬಲ ಇದೆ, ತೊಂದರೆ ಇಲ್ಲ. ಆದರೆ ಗಣೇಶನನ್ನು ಜನ್ಮದಲ್ಲಿರ್ತಕ್ಕಂಥ ಕೇತು, ಗಣಪತಿಯನ್ನು ಚೆನ್ನಾಗಿ ಪ್ರಾರ್ಥನೆ, ಪ್ರತಿನಿತ್ಯ ಗಣಪತಿಯ ಸ್ತೋತ್ರ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಹರಿತಾ ಇರ್ತಕ್ಕಂಥ ನೀರಿನಲ್ಲಿ ಸಂಕಷ್ಟ ಚತುರ್ಥಿ ಬಂದಾಗ ಅಥವಾ ವಿನಾಯಕ ಚತುರ್ಥಿ, ಶುಕ್ಲ ಪಕ್ಷದ ಏನು ಚೌತಿಯ ಬರ್ತಕ್ಕಂಥ ವಿನಾಯಕಿ ಚತುರ್ಥಿ ಅಥವಾ ಕೃಷ್ಣ ಪಕ್ಷದ ಚೌತಿ ಅಂದರೆ ಸಂಕಷ್ಟಿ ಚತುರ್ಥಿ, ಸಾಧ್ಯವಾದರೆ 3 ಬಾರಿ ಈ ಒಂದು ನೀರು ಹರಿತಾ ಇರ್ತಕ್ಕಂಥ ಜಾಗಗಳಲ್ಲಿ 11 ತೆಂಗಿನಕಾಯಿಯನ್ನು ಇಳೆ ತೆಗೆದು ಆ ನೀರಲ್ಲಿ ನೀವು ಬಿಟ್ಟು ಪ್ರತಿನಿತ್ಯ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಯಾರಿಗಾದರೂ ಒಂದು ಫ್ಯಾನ್, ಯಾಕೆಂದರೆ ಇವತ್ತು ರಾಹುಗ್ರಹ ಬಂದು ವಾಯುತತ್ವದಲ್ಲಿದೆ, ಜನ್ಮದಲ್ಲೇ ಇರತಕ್ಕಂಥ ಕೇತು ಒಂದು ಫ್ಯಾನ್. ಈ ಸಮಯದಲ್ಲಿ ವೃದ್ಧರಿಗೆ, ಅನಾಥರಿಗೆ ಒಂದು ಫ್ಯಾನನ್ನು ದಾನ ಮಾಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಉದ್ದಿನ ಕಾಳಿನಿಂದ ಮಾಡಿದಂತಹ ಆ ಪದಾರ್ಥಗಳನ್ನು ದಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಸಿಂಹರಾಶಿಯವರಿಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ.